ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿರೋ ಫ್ಯಾಕ್ಟ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಈ ಹುಳು ಏನಿದೆ, ಅದರ ವಯಸ್ಸು 41,700 ವರ್ಷಗಳು. ಈ ದೇಶದಲ್ಲಿ ಬೆಳಗ್ಗೆ ಲೇಟಾಗಿ ಎದ್ದರೆ ನಮ್ಮನ್ನು ನೀರೊಳಗೆ ಬಿಸಾಕ್ತಾರೆ. ಮತ್ತು ಪಬ್ಜಿ ಗೇಮ್ನಲ್ಲಿ ಏರ್ ಡ್ರಾಪ್ ಬೀಳೋದು ಮತ್ತು ಅದರೊಳಗೆ ಏನೇನಿರುತ್ತೆ ಅಂತ ಪಬ್ಜಿ ಆಡೋರಿಗೆ ಚೆನ್ನಾಗಿ ಗೊತ್ತು. ಆದರೆ ನೀವು ರಿಯಲ್ ಏರ್ ಡ್ರಾಪ್ನ ನೋಡಿದ್ದೀರಾ? ಮತ್ತು ಆ ಏರ್ ಡ್ರಾಪ್ನಲ್ಲಿ ಏನೇನಿರುತ್ತೆ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ನಿಮಗೋಸ್ಕರನೇ. ಅಷ್ಟೇ ಅಲ್ಲದೆ ಇಂತಹ ಅನೇಕ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಫ್ಯಾಕ್ಟ್ ನಂಬರ್ 1. ಸಾಮಾನ್ಯವಾಗಿ ಹುಡುಗಿಯರು ಬಳಸೋ ನೈಲ್ ಪಾಲಿಶ್ ಎಷ್ಟಿರುತ್ತೆ ಹೇಳಿ? ಅಬ್ಬಬ್ಬ ಅಂದರೆ 200 ರೂಪಾಯಿ, 400 ರೂಪಾಯಿ. ನನಗಂತೂ ಕರೆಕ್ಟ್ ರೇಟ್ ಗೊತ್ತಿಲ್ಲ. ಜಾಸ್ತಿ ಅಂದರೆ 1000 ರೂಪಾಯಿ ಇರ್ಬೋದೇನೋ. ಆದರೆ ಈಗ ನಾನು ತೋರಿಸ್ತಾ ಇರೋ ಈ ನೈಲ್ ಪಾಲಿಷ್ನ ಬೆಲೆ ಬರೋಬ್ಬರಿ 2,50,000 US$, ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ 1.5 ಕೋಟಿ ರೂಪಾಯಿಗಳು. ಇದನ್ನು ಏನು ಬಂಗಾರದಿಂದ ತಯಾರಿ ಮಾಡಿದ್ದಾರೆ ಅಂತ ನೀವು ಅಂದ್ಕೊಂಡ್ರೆ, ಈ ನೈಲ್ ಪಾಲಿಷ್ನ ನಿಜವಾದ ಬ್ಲ್ಯಾಕ್ ಡೈಮಂಡ್ಗಳನ್ನು ಯೂಸ್ ಮಾಡಿ ತಯಾರಿಸಿದ್ದಾರೆ. ಅಂದರೆ ಒಂದು ಬಾಟಲ್ನಲ್ಲಿ 265 ಕ್ಯಾರೆಟ್ ಬ್ಲ್ಯಾಕ್ ಡೈಮಂಡ್ ಇರುತ್ತೆ. ಇದೇ ಕಾರಣಕ್ಕೆ ಈ ನೈಲ್ ಪಾಲಿಷ್ನ ಪ್ರಪಂಚದ ಅತ್ಯಂತ ದುಬಾರಿ ನೈಲ್ ಪಾಲಿಶ್ ಅಂತ ಕರೆಯಲಾಗುತ್ತೆ. ಫ್ಯಾಕ್ಟ್ ನಂಬರ್ 2. ಫಿನ್ಲ್ಯಾಂಡ್ ದೇಶದಲ್ಲಿ ಪ್ರತಿ ವರ್ಷ ನ್ಯಾಷನಲ್ ಸ್ಲೀಪಿ ಹೆಡ್ ಡೇನ ಆಚರಿಸಲಾಗುತ್ತೆ. ಆ ದಿನ ಆ ಕುಟುಂಬದಲ್ಲಿ ಯಾರು ತುಂಬ ಲೇಟಾಗಿ ಎದ್ದೊಳ್ತಾರೋ ಅವರನ್ನು ಆ ಕುಟುಂಬದ ಎಲ್ಲರೂ ಸೇರಿ ಆ ವ್ಯಕ್ತಿಯನ್ನು ಮಂಚದ ಸಮೇತ ಹೊತ್ಕೊಂಡು ಬಂದು ಒಂದು ನದಿಗೆ ಬಿಸಾಕ್ತಾರೆ. ಅಷ್ಟೇ ಅಲ್ಲದೆ ಆ ಪೂರ್ತಿ ದಿನ ಆ ವ್ಯಕ್ತಿ ಆಚೆ ಬರದೆ ನದಿಯಲ್ಲೇ ಈಜ್ಕೊಂಡಿರಬೇಕು. ಫ್ಯಾಕ್ಟ್ ನಂಬರ್ 3. ಈಗ ನಿಮಗೆ ನಾನು ಒಂದು ಸಿಂಪಲ್ ಆಗಿರೋ ಒಂದು ಜಾಬ್ ಹೇಳ್ತೀನಿ. ಅದೇನೆಂದರೆ 6 ತಿಂಗಳಿಗೊಮ್ಮೆ ಬಲ್ಬ್ನ ಚೇಂಜ್ ಮಾಡೋದು. ಅಂದರೆ ವರ್ಷಕ್ಕೆ 2 ಬಾರಿ ಅಷ್ಟೇ. ಈ ಕೆಲಸಕ್ಕೆ ಸಂಬಳ ಎಷ್ಟು ಗೊತ್ತಾ? ವರ್ಷಕ್ಕೆ ಬರೋಬ್ಬರಿ $26,000. ಅಂದರೆ ಅದು ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ವರ್ಷಕ್ಕೆ 19 ಲಕ್ಷ ರೂಪಾಯಿ ಸಂಬಳ. ಆದರೆ ಇಲ್ಲಿ ಸಣ್ಣ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಬಲ್ಬ್ ಇರೋದು ಒಂದು ಟವರ್ ಮೇಲೆ, ಮತ್ತು ಆ ಟವರ್ನ ಎತ್ತರ 1500 ಅಡಿಗಳು. ಸೊ ಈ ಟವರ್ ಇರೋದು ಸೌತ್ ಡಕೋಟಾದಲ್ಲಿ. ನೀವಿಲ್ಲಿ ನೋಡ್ತಾ ಇರೋ ಈ ವ್ಯಕ್ತಿ ಪ್ರತಿ 6 ತಿಂಗಳಿಗೊಮ್ಮೆ ಆ ಕಮ್ಯುನಿಕೇಷನ್ ಟವರ್ ಮೇಲೆ ಹತ್ತಿ ಆ ಬಲ್ಬ್ನ ಚೇಂಜ್ ಮಾಡ್ತಾನೆ. ಬರೀ ಆ ಟವರ್ ಮೇಲೆ ಹತ್ತೋದಕ್ಕೆ ಮಾತ್ರನೇ ಆ ವ್ಯಕ್ತಿಗೆ 3 ಗಂಟೆಗಳ ಸಮಯ ಹಿಡಿಸುತ್ತೆ. ಮತ್ತು ಆ ಟವರ್ನ ಇಳಿಯೋದಕ್ಕೆ ಮತ್ತೆ 3 ಗಂಟೆಗಳ ಸಮಯ ಬೇಕು. ಒಂದು ವೇಳೆ ಆ ಟವರ್ ಮೇಲಿಂದ ಕೈಯೋ ಕಾಲೋ ಜಾರಿ ಕೆಳಗೆ ಬಿದ್ದರೆ ಮೂಳೆನಾದರೂ ಸಿಗುತ್ತಾ ನೀವೇ ಹೇಳಿ? ಫ್ಯಾಕ್ಟ್ ನಂಬರ್ 4. ಮೆಕ್ಸಿಕೋಗೆ ಸೇರಿದ ಜಾನ್ ಮತ್ತು ಜೇಮ್ಸ್ ಅನ್ನುವ ಅಣ್ಣ ತಮ್ಮಂದಿರು ಒಂದು ದಿನ ಫೇಕ್ ಗೋಯಾಸ್ ಪೇಂಟಿಂಗ್ನ ಮಾರಬೇಕು ಅಂತ ಅಂದುಕೊಳ್ತಾರೆ. ಗೋಯಾಸ್ ಪೇಂಟಿಂಗ್ ಅಂದರೆ ಅದು ಈ ರೀತಿ ಇರುತ್ತೆ. ಅದು ಕೋಟ್ಯಾಂತರ ರೂಪಾಯಿಗಳ ಬೆಲೆ ಬಾಳುತ್ತೆ. ಸೊ ಆ ಅಣ್ಣ ತಮ್ಮಂದಿರು ಆ ಪೇಂಟಿಂಗ್ನ ಮಾರೋದಕ್ಕೆ ಒಬ್ಬ ಶೇಖ್ ಬಕ್ರಾನ ಕೂಡ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಮತ್ತು ಅವರಿಬ್ಬರ ಮಧ್ಯೆ $1.5 ಮಿಲಿಯನ್ ಡೀಲ್ ಆಗುತ್ತೆ. ಆ ಶೇಖ್ ಫುಲ್ ಕ್ಯಾಶ್ನ ಕೊಟ್ಟು ಪೇಂಟಿಂಗ್ನ ಖರೀದಿ ಮಾಡ್ತಾನೆ. ಆಗ ಈ ಇಬ್ಬರು ಅಣ್ಣ ತಮ್ಮಂದಿರಿಗೆ ನಮ್ಮ ಲೈಫ್ ಸೆಟ್ಲ್ ಆಗೋಯ್ತು ಅಂತ ಅಂದುಕೊಳ್ತಾರೆ. ಆದರೆ ನಂತರ ಗೊತ್ತಾಗುತ್ತೆ ಮೋಸ ಹೋಗಿದ್ದು ಶೇಖ್ ಅಲ್ಲ, ಇವರೇ ಅಂತ. ಯಾಕಂದರೆ ಆತ ಕೊಟ್ಟಿದ್ದ ಕ್ಯಾಶ್ ಏನಿದೆ ಅದು ನಕಲಿ ನೋಟುಗಳಾಗಿತ್ತು. ಇದರಿಂದ ಆ ಅಣ್ಣ ತಮ್ಮಂದಿರಿಗೆ ತಕ್ಕ ಶಾಸ್ತಿ ಆಗುತ್ತೆ. ಈ ಘಟನೆ ನಡೆದಿದ್ದು 2003ರಲ್ಲಿ. ಇವತ್ತಿಗೂ ಆ ಶೇಖ್ ಯಾರು ಅಂತ ಕಂಡು ಹಿಡಿಯೋದಕ್ಕೆ ಆಗಿಲ್ಲ. ಫ್ಯಾಕ್ಟ್ ನಂಬರ್ 5. ಜುಲೈ 2018ರಲ್ಲಿ ರಷ್ಯಾ ದೇಶದ ಕೆಲವೊಂದು ಸೈಂಟಿಸ್ಟ್ಗಳು ಪರ್ಮಾಫ್ರಾಸ್ಟ್ನಲ್ಲಿ ಕೆಲವೊಂದು ಫ್ರೀಸ್ ಆಗಿರೋ ಹುಳುಗಳನ್ನು ಕಲೆಕ್ಟ್ ಮಾಡ್ತಾರೆ. ಆ ಐಸ್ ಕರಗಿದ ನಂತರ ಅದರಲ್ಲಿ 2 ಹುಳುಗಳು ಶೇಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಸೈಂಟಿಸ್ಟ್ಗಳು ಆ ಹುಳುಗಳ ವಯಸ್ಸು ಎಷ್ಟು ಅಂತ ಕಂಡುಹಿಡಿಯೋದಕ್ಕೆ ಮುಂದಾದಾಗ ಅವರೆಲ್ಲ 1 ಸೆಕೆಂಡ್ ಶಾಕ್ ಆಗ್ತಾರೆ. ಯಾಕಂದರೆ ಆ 2 ಹುಳುಗಳಲ್ಲಿ ಒಂದು ಹುಳುವಿನ ವಯಸ್ಸು 32,000 ವರ್ಷಗಳು, ಮತ್ತೊಂದು ಹುಳುವಿನ ವಯಸ್ಸು 41,700 ವರ್ಷಗಳು. ಸೊ ಈ ಹುಳುಗಳು ಆವಾಗಿಂದ ಹಿಡಿದು ಈಗಿನವರೆಗೂ ಬದುಕಿದ್ದಾವೆ. ಅದು ಕೂಡ ಆಹಾರ ನೀರು ಇಲ್ಲದೆ ಐಸ್ನಲ್ಲಿ ಫ್ರೀಸ್ ಆಗಿತ್ತು. ಕೇಳೋದಕ್ಕೆ ಆಶ್ಚರ್ಯ ಅನಿಸುತ್ತೆ ಅಲ್ವಾ? ಫ್ಯಾಕ್ಟ್ ನಂಬರ್ 6. ಸೊ ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಒಂದು ಮಾಸ್ಟರ್ ಈಕ್ವೇಷನ್ ಆಗಿದೆ. ಇದರ ಹೆಸರು ಫಿಡ್ಮ್ಯಾನ್ ಈಕ್ವೇಷನ್. ಇದನ್ನು ಮಾಸ್ಟರ್ ಈಕ್ವೇಷನ್ ಅಂತ ಯಾಕೆ ಹೇಳ್ತಾರೆ ಅಂದರೆ, ಇದರ ಸಹಾಯದಿಂದ ಬ್ರಹ್ಮಾಂಡದ ಪ್ರತಿಯೊಂದು ರಹಸ್ಯವನ್ನು ತಿಳ್ಕೊಳ್ಬಹುದು. ಅಂದರೆ ನಮ್ಮ ಬ್ರಹ್ಮಾಂಡದ ಪ್ರತಿಯೊಂದು ಸಣ್ಣ ವಿಷಯವನ್ನು ಕೂಡ ಅರ್ಥ ಮಾಡ್ಕೊಳ್ಬಹುದು. ಕೆಲವರು ಹೇಳೋ ಪ್ರಕಾರ ಈ ಈಕ್ವೇಷನ್ನ ಸಾಲ್ವ್ ಮಾಡಿದ್ರೆ ಈ ಭೂಮಿ ಹೇಗೆ ಹುಟ್ಟಿತು, ಸೂರ್ಯ ಹೇಗೆ ಹುಟ್ಟಿದ, ಈ ರೀತಿ ನಮ್ಮ ಬ್ರಹ್ಮಾಂಡದ ಪ್ರತಿಯೊಂದನ್ನು ತಿಳ್ಕೊಳ್ಬಹುದಂತೆ. ಫ್ಯಾಕ್ಟ್ ನಂಬರ್ 7.
ಸೊ ಬ್ಯಾಟಲ್ ಗೇಮ್ಸ್ಗಳಾದ ಪಬ್ಜಿ, ಫ್ರೀ ಫೈರ್ ಈ ರೀತಿ ಗೇಮ್ಸ್ಗಳನ್ನು ಆಡ್ತಾ ಇರುವಾಗ ಏರ್ ಡ್ರಾಪ್ಸ್ಗಳನ್ನು ನೋಡ್ತಾನೆ ಇರ್ತೀವಿ. ಅದರಲ್ಲಿ ಫ್ಲೇರ್ ಗನ್, AWM, ಗ್ರೋಜಾ ಈ ರೀತಿ ಗನ್ಗಳು ಇರುತ್ತೆ. ಸೊ ಇದೆಲ್ಲ ಗೇಮ್ಸ್ನಲ್ಲಿ ಬರೋ ಏರ್ ಡ್ರಾಪ್. ಆದರೆ ನೀವು ಯಾವತ್ತಾದರೂ ರಿಯಲ್ ಏರ್ ಡ್ರಾಪ್ನ ನೋಡಿದ್ದೀರಾ? ಸೊ ರಿಯಲ್ ಏರ್ ಡ್ರಾಪ್ಗಳನ್ನು ಆರ್ಮಿಯವರು ಪ್ಯಾಕ್ ಮಾಡಿ ಈ ರೀತಿ ವಿಮಾನದಲ್ಲಿ ಲೈನ್ ಆಗಿ ಇಟ್ಟಿರ್ತಾರೆ. ಸೊ ಯಾವಾಗ ಕೆಳಗೆ ಇರೋರಿಗೆ ಅದರ ಅವಶ್ಯಕತೆ ಬರುತ್ತೋ ಆಗ ಈ ಏರ್ ಡ್ರಾಪ್ಸ್ಗಳಿಗೆ ಪ್ಯಾರಾಶೂಟ್ಗಳನ್ನು ಕಟ್ಟಿ ಕೆಳಗೆ ರಿಲೀಸ್ ಮಾಡ್ತಾರೆ. ಸೊ ಈ ಏರ್ ಡ್ರಾಪ್ಸ್ನಲ್ಲಿ ಎಲ್ಲ ರೀತಿಯ ವೆಪನ್ಸ್, ಫುಡ್, ಮೆಡಿಸನ್, ಶೆಲ್ಟರ್ ಮತ್ತು ವೆಹಿಕಲ್ಸ್ ಕೂಡ ಇರುತ್ತೆ. ಈ ಐಡಿಯಾನ ಡೆವಲಪ್ ಮಾಡಿದ್ದು ವರ್ಲ್ಡ್ ವಾರ್ 2 ಸಮಯದಲ್ಲಿ. ಸೈನಿಕರು ಯುದ್ಧ ಭೂಮಿಯಲ್ಲಿ ಪ್ರಶಾಂತತೆ ಬರುವವರೆಗೂ ಹೋರಾಡ್ತಾನೆ ಇರಬೇಕು. ಅವರು ಅಲ್ಲಿಂದ ಬರೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಅವರ ಅವಸರಗಳನ್ನು ತೀರಿಸೋದಕ್ಕೆ ಈ ಏರ್ ಡ್ರಾಪ್ ಟೆಕ್ನಿಕ್ನ ಯೂಸ್ ಮಾಡಲಾಯಿತು. ಏರ್ ಡ್ರಾಪ್ನಲ್ಲಿ 3 ವಿಧಗಳು ಇರುತ್ತೆ. ಲೋ ವೆಲಾಸಿಟಿ ಏರ್ ಡ್ರಾಪ್, ತುಂಬ ದೊಡ್ಡ ದೊಡ್ಡ ಕಂಟೈನರ್ಗಳಿಗೆ ಮತ್ತು ವೆಹಿಕಲ್ಗಳಿಗೆ ಪ್ಯಾರಾಶೂಟ್ನ ಕಟ್ಟಿ ನಿಧಾನಕ್ಕೆ ಡ್ಯಾಮೇಜ್ ಆಗದೇ ಇರೋ ರೀತಿ ಕೆಳಗೆ ಇಳಿಸ್ತಾರೆ. ಹೈ ವೆಲಾಸಿಟಿ ಏರ್ ಡ್ರಾಪ್, ಇದರಲ್ಲಿ ನಾರ್ಮಲ್ ಐಟಮ್ಸ್ಗಳಿಗೆ ಪ್ಯಾರಾಶೂಟ್ನ ಕಟ್ಟಿ ಕೆಳಗೆ ಬಿಡ್ತಾರೆ. ಇದು ತುಂಬ ಫಾಸ್ಟಾಗಿ ಹೋಗಿ ಕೆಳಗೆ ಬೀಳುತ್ತೆ. ಕೊನೆಯದಾಗಿ ಫ್ರೀ ಫಾಲ್ ಏರ್ ಡ್ರಾಪ್, ಇದರಲ್ಲಿ ಪ್ಯಾರಾಶೂಟ್ ಕಟ್ಟೋದಿಲ್ಲ, ಐಟಮ್ಗಳನ್ನು ಹಾಗೆ ಕೆಳಗೆ ಬಿಡಲಾಗುತ್ತೆ. ಇದೇ ಐಡಿಯಾನ ಗೇಮ್ಗಳಾದ ಪಬ್ಜಿ ಮತ್ತು ಫ್ರೀ ಫೈರ್ನಲ್ಲಿ ಬಳಸಲಾಗಿದೆ. ಸೊ ನೀವು BGMI ಪ್ರಿಯರಾಗಿದ್ದರೆ ಏರ್ ಡ್ರಾಪ್ ಬಿದ್ದಾಗ ನೀವು ಯಾವ ಗನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಮಿಸ್ಟೀರಿಯಸ್ ವಿಡಿಯೋದೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.